ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಬುಕ್ ಮೈ ಟ್ರಕ್ಸ್ ಪ್ಯಾಕರ್ಸ್ ಅಂಡ್ ಮೋಸ್ಟ್ ಬ್ಯಾಂಗ್ಳೂರ್. ನೀವಿಲ್ಲಿ ನೋಡ್ಬೋದು ನಮ್ಮ ಮೇಲ್ ಐ ಡಿ, ವೆಬ್ಸೈಟ್, ಕಾಂಟ್ಯಾಕ್ಟ್ ನಂಬರ್. ಇವತ್ತೊಂದು ನಮ್ಮ ಶಿಫ್ಟಿಂಗ್ ಇದೆ ವಿತಿನ್ ಬ್ಯಾಂಗ್ಳೂರಲ್ಲಿ. ನೋಡಿ, ನಮ್ಮ ಎಂಪ್ಲಾಯೀಸ್ ಎಲ್ಲ ಮೆಟೀರಿಯಲ್ ಒಳಗಡೆ ತೊಗೊಂಡು ಹೋಗ್ತಾ ಇದ್ದಾರೆ ಗಾಡಿಯಿಂದ. ನೋಡಿ, ಇಲ್ಲಿ ನಮ್ಮ ಎಂಪ್ಲಾಯೀಸ್ಗಳು ಸೆಂಟರ್ ಟೇಬಲ್ ಪ್ಯಾಕ್ ಮಾಡ್ತಾ ಇದ್ದಾರೆ ಫೋಮ್ ಶೀಟ್ ಹಾಕ್ಬಿಟ್ಟು. ನಮ್ಮ ಎಂಪ್ಲಾಯೀಸ್ ಎಲ್ಲ ತುಂಬ ಪ್ರೊಫೆಷ್ನಲ್ ಇದ್ದಾರೆ. ನೀವು ನೋಡ್ರೆ ಗೊತ್ತಾಗುತ್ತೆ ಯಾವ ಥರ ಕೆಲಸ ಮಾಡ್ತಾಯಿದ್ದಾರೆ ಇಲ್ಲಿ ಅಂತ. ನೋಡಿ, ಸೋಫಾ ಪ್ಯಾಕ್ ಮಾಡ್ತಾ ಇದ್ದಾರೆ, ಫೋಮ್ ಶೀಟ್ ಹಾಕಿ ನೆಕ್ಸ್ಟು ಕವರ್ ಹಾಕಿ ಸೆಲ್ವೋ ಟೇಪ್ ಹಾಕಿದರು. ಇಲ್ಲಿ ಕಿಚನ್ನಲ್ಲಿ ನೋಡಿ ಎಲ್ಲ ಪ್ಯಾಕ್ ಮಾಡ್ತಿದ್ದಾರೆ. ಇಲ್ಲೊಬ್ಬರು ಬಾಕ್ಸ್ ರೆಡಿ ಮಾಡ್ಕೊತಿದ್ದಾರೆ. ಮತ್ತು ಬೆಡ್ರೂಮಲ್ಲಿ ಬನ್ನಿ, ಬೆಡ್ರೂಮಲ್ಲೆಲ್ಲ ಪಿಲ್ಲೋಸು, ಬೆಡ್ಶೀಟು ಎಲ್ಲ ತೆಗೆದುಬಿಟ್ಟು ಎಲ್ಲ ಚೆನ್ನಾಗಿರೋ ಫ್ರೆಶ್ ಪ್ಲಾಸ್ಟಿಕ್ ಸ್ಯಾಕಲ್ಲಿ ಹಾಕ್ತಿದ್ದಾರೆ. ಫ್ರೆಶ್ ಪ್ಲಾಸ್ಟಿಕ್ ಸ್ಯಾಕ್, ಅದು ಯೂಸ್ಡ್ ಅಲ್ಲ ಅದು. ಆಮೇಲೆ ಇಲ್ಲೊಬ್ಬರು ಬಾಕ್ಸ್ ರೆಡಿ ಮಾಡ್ಕೊತಿದ್ದಾರೆ, ನೀವಿಲ್ಲಿ ನೋಡಬಹುದು. ಮಾಡಿಕೊಂಡು ಟಿ ವಿ ಕ್ಯಾಬಿನೆಟಲ್ಲಿ ಏನಿದೆಯೋ ಎಲ್ಲ ಮಿಸ್ಲೇನಿಯಸ್ ಎಲ್ಲ ಬಾಕ್ಸ್ ಒಳಗಡೆ ತುಂಬ್ತಾ ಇದ್ದಾರೆ. ಆಮೇಲೆ ಕಿಚನ್ನಲ್ಲಿ ನೋಡಿ, ಕಿಚನಲ್ಲಿ ಎಲ್ಲ ಸ್ಟೀಲ್ ಕಂಟೈನರ್ ಏನೋ ಲೀಕೇಜ್ ಆಗ್ಬೋದು ಅಂತ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿ ಬಾಕ್ಸ್ ಒಳಗಡೆ ಇಡುವುದು ನೀವು ನೋಡ್ಬೋದು. ಇಲ್ಲಿ ಸ್ಪೀಕರ್ ಬಾಕ್ಸ್ ರೆಡಿ ಮಾಡ್ಕೊಂಡು ಸ್ಪೀಕರ್ ಪ್ಯಾಕ್ ಮಾಡಿದರು. ನಂತರ ಟಿ ವಿ ತೆಗೆದುಬಿಟ್ಟು ಟಿ ವಿ ಸ್ಕ್ರೂ ಸ್ಟ್ಯಾಂಡ್ ಎಲ್ಲ ರಿಮೂವ್ ಮಾಡಿ ಸ್ಕ್ರೂ ಎಲ್ಲ ಒಂದು ಕಡೆ ಇಟ್ಟು ಒರಿಜಿನಲ್ ಬಾಕ್ಸಲ್ಲಿ ಒಳಗಡೆ ಇಟ್ಬಿಟ್ಟು ಥರ್ಮೋಕೋಲ್ ಹಾಕಿ ಪ್ಯಾಕ್ ಮಾಡ್ತಾಯಿರೋದು ನೀವು ನೋಡ್ಬೋದು. ಎಲ್ಲ ಪ್ಯಾಕ್ ಮಾಡಿ ನೀಟಾಗಿ ಸೆಲ್ಲೋ ಟೇಪ್ ಹಾಕಿ ಸೀಲ್ ಮಾಡ್ತಿದ್ದಾರೆ. ಅದ ನಂತರ ಸೇಮ್ ಟಿ ವಿಗೆ ಅದೇ ಫ್ರೆಜಲ್ ಸ್ಟಿಕ್ಕರ್ ಇದೆ ನಮ್ಮ ಹತ್ರ ಹಾಕಿದ್ರು ಅಲ್ಲಿ. ಆಮೇಲೆ ಡೈನಿಂಗ್ ಟೇಬಲ್ ಚೇರ್ ಇತ್ತು, ತೊಗೊಂಡು ನೀಟಾಗಿ ಪ್ಯಾಕ್ ಮಾಡಿದರು. ಮತ್ತು ಇನ್ನು ಉಳಿದಿರೋ ಬೆಡ್ರೂಮಲ್ಲಿರೋವಂಥ ಮಿಸ್ಲೇನಿಯಸ್ ಎಲ್ಲ ತೆಗೆದುಬಿಟ್ಟು ಪ್ಲಾಸ್ಟಿಕ್ ಸ್ಯಾಕಲ್ಲಿ ಹಾಕಿದರು. ಮತ್ತು ಎಲ್ಲ ಬಾಕ್ಸ್ ಪ್ರಿಪೇರ್ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ನೀಟಾಗಿ ಎಲ್ಲ ಬಾಕ್ಸ್ ಪ್ರಿಪೇರ್ ಮಾಡಿ ಇಟ್ಟಿದ್ದಾರೆ, ಎಲ್ಲ ಪ್ಯಾಕ್ ಮಾಡಿ. ಮತ್ತು ಕಿಚನ್ ಬಂದಿದ್ದೀವಿ. ಕಿಚನ್ನಲ್ಲಿ ವೆಸಲ್ಸು, ಗ್ರೋಸರೀಸ್ ಎಲ್ಲ ತೆಗೆದುಬಿಟ್ಟು ಸೇಮ್ ಬಾಕ್ಸಲ್ಲಿ ಹಾಕ್ತಿದ್ದಾರೆ. ನಂತರ ಒಂದು ಶೂ ರ್ಯಾಕ್ ಇತ್ತು, ಅದು ಪ್ಯಾಕ್ ಮಾಡಿ ಇಡ್ತಿದ್ದಾರೆ ನೋಡಿ. ಎಲ್ಲ ಬಾಕ್ಸು ಎಲ್ಲ ನೀಟಾಗಿ ಮಾಡ್ತಿದ್ದಾರೆ. ನಂತರ ಗ್ಯಾಸ್ ಸ್ಟವ್ ಬನ್ನಿ. ಗ್ಯಾಸ್ ಸ್ಟವ್ ಗ್ಲಾಸ್ ಟಾಪ್ ಆಗಿರೋದ್ರೆ ತುಂಬ ಕೇರ್ಫುಲ್ಲಾಗಿ ನಾವು ಪ್ಯಾಕ್ ಮಾಡಬೇಕು. ನೀವು ನೋಡಿ ಯಾವ ಥರ ಮಾಡ್ತಿದ್ದಾರೆ ಅಂತ. ಎಲ್ಲ ಮೇಲ್ಗಡೆ ನ್ಯೂಸ್ ಪೇಪರ್ ಹಾಕಿ ನೀಟಾಗಿ ಪ್ಯಾಕ್ ಮಾಡ್ತಿದ್ದಾರೆ ಫೋಮ್ ಶೀಟ್ ಹಾಕಿ. ನಂತರ ಒಂದು ಕ್ವೀನ್ ಸೈಜ್ ಕಾಟ್ ಇತ್ತು, ಬೆಡ್, ಅದನ್ನು ಬೆಡ್ರೂಮಿಂದ ಡಿಸ್ಮ್ಯಾಂಟಬಲ್ ಮಾಡಿ, ನೀಟಾಗಿ ಡಿಸ್ಮ್ಯಾಂಟಬಲ್ ಮಾಡಿ ಎಲ್ಲ ಆಚೆ ತೊಗೊಂಬಂದು ಎಲ್ಲ ಫೋಮ್ ಶೀಟ್ ಹಾಕ್ತಿದ್ದಾರೆ. ಅದಾದ ನಂತರ ಬೆಡ್ ಆದ ನಂತರ ಡೈನಿಂಗ್ ಚೇರ್ ಎತ್ಕೊಂಡು ಅದನ್ನು ಮತ್ತೆ ನೀಟಾಗೆಲ್ಲ ಪ್ಯಾಕ್ ಮಾಡ್ತಿದ್ದಾರೆ ನೋಡ್ಬೋದು. ಫೋಮ್ ಶೀಟ್ ಹಾಕಿ ಏನು ಸ್ಕ್ರ್ಯಾಚಸ್ ಆಗೋದಿಲ್ಲ ಆ ಥರ ಪ್ಯಾಕ್ ಮಾಡ್ತಾರೆ. ನೆಕ್ಸ್ಟು ಉಳಿದಿರೋ ಡೈನಿಂಗ್ ಟೇಬಲ್ ತೊಗೊಂಡು ಟಾಪ್ ಎಲ್ಲ ರಿಮೂವ್ ಮಾಡಿ, ನಟ್ ಬೋಲ್ಟ್ ಎಲ್ಲ ರಿಮೂವ್ ಮಾಡಿ ಅದನ್ನು ನೀಟಾಗಿ ಪ್ಯಾಕ್ ಮಾಡ್ತಾರೆ. ಈ ಥರ ಪ್ಯಾಕ್ ಮಾಡೋದ್ರಿಂದ ಡಸ್ಟು ಏನೂ ಆಗೋದಿಲ್ಲ, ಸ್ಕ್ರ್ಯಾಚಸ್ ಏನೂ ಆಗೋದಿಲ್ಲ, ನೀಟಾಗಿ ಪ್ಯಾಕ್ ಮಾಡ್ತಾರೆ ನಮ್ಮವ್ರು, ನೀವು ನೋಡ್ಬೋದು. ಮತ್ತು ರೆಫ್ರಿಜರೇಟರ್ ಕೂಡ ಅದೇ ಥರ ಫೋಮ್ ಶೀಟ್ ಎಲ್ಲ ನೀಟಾಗಿ ನಮ್ಮವರು ಬಟ್ಟೆ ತೊಗೊಂಡು ಒರೆಸ್ಕೊಂಡು ವೈಪ್ ಮಾಡಿಕೊಂಡು ಧೂಳಿದ್ರೆ ಎಲ್ಲ ಅದು ಮತ್ತು ಪ್ಯಾಕ್ ಮಾಡಿ ಫ್ರೆಜರ್ ಸ್ಟಿಕ್ಕರ್ ಹಾಕಿರೋದು ನೀವು ನೋಡ್ಬೋದು. ನಂತರ ಇದು ಕಿಚನ್ ಯುಟಿಲಿಟಿಲಿ ಏನಾದರೂ ಇದ್ದರೆ ಐಟಮ್ ತೆಗಿತಿದ್ದಾರೆ. ಆಮೇಲೆ ಶೂ ರ್ಯಾಕೆಲ್ಲ ಒರೆಸ್ಕೊಂಡು ಅದಕ್ಕೆ ಅಗೇನ್ ಫೋಮ್ ಶೀಟ್ ಹಾಕಿ ಪ್ಯಾಕ್ ಮಾಡಿದರು. ಮತ್ತು ಬಾಕ್ಸ್ ಮೇಲೆಲ್ಲ ಮೆನ್ಷನ್ ಮಾಡ್ತೀವಿ ನಾವು ನೋಡ್ಬೋದು. ಆಮೇಲೆ ಸ್ಟಡಿ ಟೇಬಲ್ ಒಂದಿತ್ತು ಅಂತ ಅನಿಸುತ್ತೆ, ಅದನ್ನು ನೀಟಾಗಿ ಪ್ಯಾಕ್ ಮಾಡ್ತಿದ್ದಾರೆ. ಪ್ಯಾಕ್ ಮಾಡಿ ಸೆಲ್ಲೋ ಟೇಪ್ ಹಾಕಿ ಒಂದು ಕಡೆ ನೀಟಾಗಿ ಇಟ್ಬಿಡ್ತಿದ್ದಾರೆ. ಆಮೇಲೆ ವಾಷಿಂಗ್ ಮಿಷಿನ್ ಪ್ಯಾಕಿಂಗ್ ಮಾಡ್ಕೋತಾ ಇದ್ದಾರೆ. ಆಮೇಲೆ ಒಂದು ಮ್ಯಾಟ್ರಸ್ಸು, ಅದು ಮಂಚದ ಮೇಲಿರೋ ಮ್ಯಾಟ್ರಸ್ ತೆಗೆದು ಪ್ಯಾಕ್ ಮಾಡಿದರು. ಒಂದು ಎಂಜಿನಿಯರ್ ವುಡ್ಡು ಮಂಚ ಇತ್ತು, ಅದು ತುಂಬ ಡಿಫಿಕಲ್ಟ್ ಟು ರಿಮೂವ್ ಆ್ಯಂಡ್ ಫಿಕ್ಸ್, ಅದನ್ನು ಕೂಡ ನಾವು ಮಾಡ್ತಿದ್ದೀವಿ ನೋಡಿ. ರಿಮೂವ್ ಮಾಡಿ ಪ್ಯಾಕ್ ಮಾಡ್ತಿದ್ದಾರೆ ನಮ್ಮವರು. ಆಮೇಲೆ ಎಲ್ಲ ಪ್ಯಾಕ್ ಆದ ನಂತರ ಐಟಮ್ ಎಲ್ಲ ತೊಗೊಂಡು ಗಾಡಿಗೆ ಲೋಡ್ ಮಾಡ್ತಾ ಇರೋದು ನೀವು ನೋಡ್ಬೋದು. ಇಲ್ಲಿ ಎಲ್ಲ ಎತ್ಕೊಂಬಂದು 1 by 1 ಎತ್ಕೊಡ್ತಿದ್ದಾರೆ ನಮ್ಮ ಲೋಡರ್ಗೆ. ಅವ್ರು ನೀಟಾಗಿ ಲೋಡ್ ಮಾಡ್ಕೊತಾರೆ. ಯಾವುದೇ ಥರ ಐಟಮ್ಗಳು ಕೆಳಗಡೆ ಬೀಳಬಾರ್ದು, ಟ್ರಾವೆಲಿಂಗ್ ಏನು ಕೆಳಗಡೆ ಬೀಳಬಾರ್ದು, ಆ ಥರ ನೀಟಾಗಿ ಪ್ಯಾಕ್ ಮಾಡ್ಕೊತಾರೆ ನೀವು ನೋಡ್ಬೋದು. ಆಮೇಲೆ ಒಂದು ಮ್ಯಾಟ್ರಸ್ ಇದೆ, ಅದನ್ನು ನೀಟಾಗಿ ಪ್ಯಾಕ್ ಮಾಡಿ ತೊಗೊಂಡು ನೀಟಾಗಿ ಲೋಡ್ ಮಾಡ್ಕೊತಿದ್ದಾರೆ. ಲೋಡ್ ಆಯಿತು. ನೆಕ್ಸ್ಟ್ ಇನ್ನೇನು ಡೋರ್ ಲಾಕ್ ಮಾಡಿ ನಾವು ಡೆಸ್ಟಿನೇಷನ್ ಕಡೆ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು ಗಾಡಿ ಹೊರಟಿದೆ ಪಿಕಪ್ಪಿಂದ. ನೆಕ್ಸ್ಟು ಡೆಸ್ಟಿನೇಷನ್ಗೆ ಬಂದಿದ್ದೀವಿ. ಬಂದು ಇನ್ನೇನು ನಾವು ಅನ್ಲೋಡ್ ಮಾಡೋ ಜಾಗಕ್ಕೆ ಬಂದಿದ್ದೀವಿ ನೋಡಿ. ಎಲ್ಲ ಕಂಟೈನರ್ ಡೋರ್ ಓಪನ್ ಮಾಡಿದರು, ಬ್ಯಾಕ್ ಸೈಡು ಓಪನ್ ಮಾಡಿ ಒಂದೊಂದಾಗಿ ಐಟಮ್ ಎತ್ಕೊಡ್ತಿದ್ದಾರೆ ನೋಡಿ. ಮ್ಯಾಟ್ರಸ್ ಎತ್ಕೊಟ್ರು, ಮ್ಯಾಟ್ರಸ್ ಇನ್ನೇನು ಒಳಗಡೆ ಹೋಗ್ತಿದೆ. ಅನ್ಲೋಡ್ ಆಯಿತು ಮ್ಯಾಟ್ರಸ್ ಎಲ್ಲ ಕಂಪ್ಲೀಟ್ ಐಟಮ್ ಅನ್ಲೋಡ್ ಆಯಿತು ಆಲ್ರೆಡಿ ಆಲ್ಮೋಸ್ಟು. ಡೈನಿಂಗ್ ಟೇಬಲ್ ಫಿಟ್ ಮಾಡಿ ಡೈನಿಂಗ್ ಟೇಬಲ್ ಸೆಟ್ ಮಾಡಿಕೊಡ್ತಿದ್ದಾರೆ ನೀವು ನೋಡಿ. ಅದಾದ ನಂತರ ಮಂಚ ರಿಮೂವ್ ಮಾಡಿದ್ದು ಫಿಕ್ಸ್ ಮಾಡ್ತಿದ್ದೀವಿ. ಮಾಡಿಬಿಟ್ರೆ ಇನ್ನೇನು ಮುಗೀತು ಎಲ್ಲ ನೋಡಿ. ಎಲ್ಲ ಅನ್ಪ್ಯಾಕ್ ಆಯಿತು ಎಲ್ಲ. ಮನೆ ನೋಡಿ ಯಾವ ಥರದ ನೀಟಾಗೆಲ್ಲ ಸೆಟ್ ಮಾಡಿಕೊಡ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.